ದೆಹಲಿಯ ಸಂಸದರ ಬ್ರಹ್ಮಪುತ್ರ ಅಪಾರ್ಟ್ಮೆಂಟ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಅಗ್ನಿ ಅವಘಡದಲ್ಲಿ ನಿಖರ ಕಾರಣ ಯಾಕೆ ಅಂತ ಗೊತ್ತಾಗಿಲ್ಲ. ಅದಕ್ಕೆ ಸ್ಥಳಕ್ಕೆ ದೌಡಾಯಿಸಿದಂತ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಅದೃಷ್ಟವಶಾತ್ ಸದ್ಯಕ್ಕೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ವಿಶಾಂಬರ್ ದಾಸ್ ಮಾರ್ಗದಲ್ಲಿರುವಂತಹ ಅಪಾರ್ಟ್ಮೆಂಟ್ ಸಂಸತ್ ಭವನದಿಂದ ಕೇವಲ 200 ಮೀಟರ್ ದೂರದಲ್ಲಿದೆ. ಉಡುಪಿಯ ಕಾರ್ಕಳದ ಅಭಿಷೇಕ್ ಆಚಾರ್ಯ ಸಾವಿನ ಹಿಂದೆ ಹನಿ ಟ್ರ್ಯಾಪ್ ಜಾಲದ ಕೈವಾಡವಿರುವ ಶಂಕೆ ವ್ಯಕ್ತವಾಗಿದೆ. ಹನಿ ಟ್ರ್ಯಾಪ್ ಮಾಡಿದ್ದಾಳೆ ಎನ್ನಲಾದ ಹುಡುಗಿಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸಾಕ್ಷಿ ಎಲ್ಲವೂ ಕೂಡ ಎದುರಿದ್ರೂ ಯಾಕೆ ಕ್ರಮ ನಡೀತಾ ಇಲ್ಲ ಅಂತ ವಿಶ್ವಕರ್ಮ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿದೆ. ಮೈಸೂರಿನಲ್ಲಿ ಕಾಂಗ್ರೆಸ್ ಮುಖಂಡನ ಅಶ್ಲೀಲ ವಿಡಿಯೋ ವೈರಲ್ ಆಗಿದೆ. ಕೆಆರ್ ನಗರ ತಾಲೂಕು ಕಾಂಗ್ರೆಸ್ ಮುಖಂಡ ಲೋಹಿತ್ ವಿಡಿಯೋ ವೈರಲ್ ಆಗಿದೆ. ಲೋಹಿತ್ ಖುದ್ದು ವಿಡಿಯೋ ಮಾಡಿಕೊಂಡು ಹರಿಬಿಟ್ಟಿರುವ ಆರೋಪ ಕೇಳಿಬಂದಿದೆ. ಮೈಸೂರಿನ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಬೆಂಗಳೂರಿನ ಶ್ರೀರಾಂಪುರದಲ್ಲಿ ವಿದ್ಯಾರ್ಥಿನಿ ಕೊಲೆ ಮಾಡಿದಂಥ ಆರೋಪಿಯ ಒಂದೊಂದು ಪ್ಲಾನ್ ಬಯಲಾಗ್ತಾ ಇದೆ. ಯಾಮಿನಿ ಪ್ರಿಯಾಳನ್ನ ಕೊಲೆ ಮಾಡಲೆಂದು ಚಾಕು ಖರೀದಿ ಮಾಡಿದ. ಇದಕ್ಕೆ ಸ್ನೇಹಿತ ಹರೀಶ್ ಕೂಡ ಸಾಥ್ ಕೊಟ್ಟಿದ್ದ. ಯಾಮಿನಿ ಕೊಲೆ ನಂತರ ಪಿಕಪ್ ಮಾಡಿ ಸೋಲದೇವನಹಳ್ಳಿಗೆ ಡ್ರಾಪ್ ಮಾಡಿದ್ದ. ಬೆಂಗಳೂರಿನ ವಿದ್ಯಾರ್ಥಿನಿ ಯಾಮಿನಿ ಕೊಲೆ ಪ್ರಕರಣದ ಆರೋಪಿ ವಿಘ್ನೇಶ್ಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. ಶ್ರೀರಾಂಪುರ ಪೊಲೀಸ್ ಠಾಣೆಯಲ್ಲಿ ರಾತ್ರಿ ಹೊಟ್ಟೆ ನೋವು ಎಂದಿದ್ದರಿಂದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಕ್ಯಾನಿಂಗ್ ಮಾಡಿಸಲು ವೈದ್ಯರು ಸಲಹೆ ನೀಡಿದ್ದಾರೆ. ಆರೋಪಿಯನ್ನು ಕೋರ್ಟ್ಗೆ ಹಾಜರುಪಡಿಸಿ ನಂತರ ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಪಡೆಯಲು ಪೊಲೀಸರು ನಿರ್ಧರಿಸಿದ್ದಾರೆ. ಬೆಂಗಳೂರಿನಲ್ಲಿ ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣದ ಆರೋಪಿ ಆಗಿರುವಂತಹ ಪತಿ ಮಹೇಂದ್ರ ರೆಡ್ಡಿ ವಿಚಾರಣೆ ವೇಳೆ ದಿನಕ್ಕೊಂದು ಕತೆ ಕಟ್ತಾ ಇದ್ದಾನೆ. ನಾನೇನು ಮಾಡಿಲ್ಲ, ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾನೆ. ಆರೋಪಿ ಕತೆಗೆಲ್ಲ ವಿರುದ್ಧದ ಸಾಕ್ಷಿಗಳನ್ನು ಮುಂದಿಟ್ಟು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ತನಿಖೆ ನಡೆಸಿರುವಂತಹ ಭಾರತಹಳ್ಳಿ ಠಾಣೆ ಪೊಲೀಸರು ಎಫ್ಎಸ್ಎಲ್ ವರದಿಯೊಂದಿಗೆ ಆರೋಪಿ ಮಹೇಂದ್ರ ರೆಡ್ಡಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಡಾಕ್ಟರ್ ಮಹೇಂದ್ರ ಮೊಬೈಲ್ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಮೊಬೈಲ್ ಡೇಟಾ ರಿಕವರಿ ಆದರೆ ಮತ್ತಷ್ಟು ಸಂಗತಿ ಹೊರಬೀಳುವ ಸಾಧ್ಯತೆ ಇದೆ. ಕಲಬುರಗಿಯಲ್ಲಿ ಮತಗಳ್ಳತನ ಆರೋಪ ಪ್ರಕರಣದ ಎಸ್ಐಟಿ ತನಿಖೆಯಲ್ಲಿ ಮತ್ತೊಂದು ಸ್ಫೋಟಕ ವಿಷಯ ಬಹಿರಂಗವಾಗಿದೆ. ಸುಭಾಷ್ ಗುತ್ತೇದಾರ್ ಒಡೆತನದ ಆಪ್ನಾ ಬಾರ್ ಹಾಗೂ ರೆಸ್ಟೋರೆಂಟ್ನಲ್ಲಿ ವೋಟರ್ ಲಿಸ್ಟ್ ಪತ್ತೆಯಾಗಿದೆ ಅಂತ ಟಿವಿ9ಗೆ ಎಸ್ಐಟಿ ಉನ್ನತ ಮೂಲಗಳು ಮಾಹಿತಿ ಕೊಟ್ಟಿವೆ. ಕಲಬುರಗಿಯಲ್ಲಿ ನಗರದ ಟೌನ್ ಹಾಲ್ ಬಳಿ ಇರುವ ಅಪ್ನಾ ಬಾರ್ ಮೇಲೆ ಎಸ್ಐಟಿ ದಾಳಿ ನಡೆಸಿದಾಗ ಮತದಾರರ ಪಟ್ಟಿ ಪತ್ತೆಯಾಗಿದೆ ಅಂತ ತಿಳಿದು ಬಂದಿದೆ. ಅಪ್ನಾ ಬಾರ್ನಲ್ಲಿಯೇ ಮತದಾರರ ಪಟ್ಟಿ ಡಿಲೀಟ್ಗೆ ಪ್ಲಾನ್ ಮಾಡಿದ್ದ ಶಂಕೆ ವ್ಯಕ್ತವಾಗಿದೆ. ಮತಗಳ್ಳರು ಇಲ್ಲಿ 7 ಬಾರಿ ಸಭೆ ನಡೆಸಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಆಳಂದದಲ್ಲಿ ಮತಪೆಟ್ಟಿಗೆಗೆ ಬೆಂಕಿ ಹಚ್ಚಿದವರಿಗಾಗಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಗೂಡ್ಸ್ ವಾಹನ ಪೊಲೀಸ್ ವಶಕ್ಕೆ ಪಡೆದಿರುವ ಪೊಲೀಸರು ಪರಾರಿಯಾಗಿರೋ ಚಾಲಕ ವಿಶಾಲ್ಗಾಗಿ ಶೋಧ ನಡೆಸ್ತಾ ಇದ್ದಾರೆ. ವಾಹನದ ಮಾಲೀಕನ ಕರೆದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಸುಟ್ಟ ದಾಖಲೆಗಳ ಬಗ್ಗೆ ಪೊಲೀಸರಿಂದ ಮಾಹಿತಿ ಸಂಗ್ರಹವಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಹೈಡ್ರಾಮಾ ನಡೆದಿದೆ. ಆರ್ಎಸ್ಎಸ್ ಕಚೇರಿಗೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆಗೆ ಯತ್ನಿಸಿದ್ದಾರೆ. ಕೋಟಿಲಿಂಗೇಶ್ವರ ನಗರದಲ್ಲಿರುವ ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆ ಯತ್ನ ಮಾಡಿದ್ದಾರೆ. ಈ ವೇಳೆ ಸಚಿವ ಪ್ರಿಯಾಂಕ್ಗೆ ಬೆದರಿಕೆ ಹಾಕಿರುವುದಕ್ಕೆ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಗೋಕುಲ್ ರಸ್ತೆಯಲ್ಲಿ 30ಕ್ಕೂ ಹೆಚ್ಚು ಕಾರ್ಯಕರ್ತರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೊಲೆ ಆರೋಪಿ ನಟ ದರ್ಶನ್ಗೆ ಅಗತ್ಯ ಸೌಲಭ್ಯ ಕಲ್ಪಿಸಿಲ್ಲ ಎಂಬ ಆರೋಪ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸಿದ್ದ ಕಾನೂನು ಸೇವೆಗಳ ಪ್ರಾಧಿಕಾರ ಕೋರ್ಟ್ಗೆ ವರದಿ ಸಲ್ಲಿಕೆ ಮಾಡಿದೆ. ದರ್ಶನ್ ಬ್ಯಾರಕ್ನಲ್ಲಿ 1 ಇಂಡಿಯನ್ 1 ವೆಸ್ಟರ್ನ್ ಟಾಯ್ಲೆಟ್ ಇದೆ. ವಿಚಾರಣಾಧೀನ ಖೈದಿಗೆ ಹಾಸಿಗೆ ದಿಂಬಿಗೆ ಅವಕಾಶ ಇಲ್ಲ. ನಿಯಮದಂತೆ 1 ಗಂಟೆ ವಾಕಿಂಗ್ ಆಟವಾಡಲು ಅವಕಾಶ ಇದೆ. ಆದರೆ ದರ್ಶನ್ ಸೆಲೆಬ್ರಿಟಿ ಆಗಿರೋದ್ರಿಂದ ಓಡಾಡಿದ್ರೆ ಇತರೆ ಬ್ಯಾರಕ್ನಲ್ಲಿರುವವರು ಕಿರಿಚ್ತಾರೆ, ಅಕ್ಕಪಕ್ಕದ ಅಪಾರ್ಟ್ಮೆಂಟ್ಗಳಿಂದ ಫೋಟೋ ತೆಗಿತಾರೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಟಿವಿ ನೋಡೋದಕ್ಕೆ ಖೈದಿಗಳಿಗೆ ಅವಕಾಶ ನೀಡಬಹುದು, ಆದರೆ ಪ್ರತಿ ಬ್ಯಾರಕ್ಗೆ ಟಿವಿ ನೀಡಬೇಕೆಂಬ ನಿಯಮ ಇಲ್ಲ ಅಂತ ವರದಿಯಲ್ಲಿ ಹೇಳಲಾಗಿದೆ. ಕೊಲೆ ಆರೋಪಿ ನಟ ದರ್ಶನ್ ವೈದ್ಯಕೀಯ ವರದಿಯನ್ನು ಕೂಡ ಕೋರ್ಟ್ಗೆ ಸಲ್ಲಿಸಲಾಗಿದೆ. ಸಿವಿ ರಾಮನ್ ಆಸ್ಪತ್ರೆಯ ವೈದ್ಯರಿಂದ ಫಿಸಿಯೋಥೆರಪಿ ಚಿಕಿತ್ಸೆ ನೀಡಲಾಗಿದೆ. ಡಾಕ್ಟರ್ ನಾಗರತ್ನ ಸೂಚನೆ ಮೇರೆಗೆ ಚೇರ್ ಒದಗಿಸಿರುವಂತಹ ಬಗ್ಗೆಯೂ ಕೂಡ ಜೈಲಾಧಿಕಾರಿಗಳು ಕೋರ್ಟ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ದರ್ಶನ್ಗೆ ಹೀಟ್ ಬೆಲ್ಟ್ ಕೂಡ ನೀಡಲಾಗಿದೆ ಅಂತ ಕೂಡ ವರದಿ. ವಿಜಯಪುರದಲ್ಲಿ ರೌಡಿ ಶೀಟರ್ ಪೊಲೀಸರಿಗೆ ಗುಂಡಿಗೆ ಬಲಿಯಾಗಿದ್ದಾನೆ. ಯೂನಸ್ ಇಕ್ಲಾಸ್ ಪಟೇಲ್ ಎಂಬ ರೌಡಿ ಶೀಟರ್ ಹತನಾಗಿದ್ದಾನೆ. ಸಿಂದಗಿ ತಾಲೂಕಿನ ರಾಂಪುರ ಗ್ರಾಮದ ಹೊರಭಾಗದಲ್ಲಿ ಘಟನೆಯಾಗಿದೆ. ರೌಡಿ ಶೀಟರ್ ಮೇಲೆ 2 ಕೊಲೆ, 1 ಕೊಲೆ ಯತ್ನ ಸೇರಿದಾಗಿ 12 ಕೇಸ್ಗಳಿವೆ. ಬೆಂಗಳೂರಿನಲ್ಲಿ ಖೋಟಾ ನೋಟಿನ ದಂಧೆ ನಡೆಸ್ತಾ ಇದ್ದ ತಮಿಳುನಾಡಿನ ಗ್ಯಾಂಗ್ ಲಾಕ್ ಆಗಿದೆ. 10 ಲಕ್ಷ ಅಸಲಿ ನೋಟು ಕೊಟ್ಟರೆ 30 ಲಕ್ಷ ಖೋಟಾ ನೋಟ್ ಕೊಡೋದಾಗಿ ಈ ಗ್ಯಾಂಗ್ ಆಫರ್ ಕೊಡ್ತಾ ಇತ್ತು. ಜಯನಗರದಲ್ಲಿ ಹಣದ ಸಮೇತ ನಿಂತಿದ್ದ ಗ್ಯಾಂಗ್ನ 3ರನ್ನ ರೆಡ್ ಹ್ಯಾಂಡ್ ಆಗಿ ಬಂಧಿಸಲಾಗಿದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಫುಲ್ ರೌಂಡ್ಸ್ ಹಾಕಿದ್ದಾರೆ. ಟಿಸಿ ಪಾಳ್ಯದ ವೆಂಕಯ್ಯ ಇಕೋ ಪಾರ್ಕ್ನಲ್ಲಿ ನಡಿಗೆಯ ಮೂಲಕ ಜನರ ಸಂಕಷ್ಟ ಆಲಿಸ್ತಾ ಇದ್ದಾರೆ. ಈ ಖಾತೆಗೆ ಅಧಿಕಾರಿಗಳು 15,000 ಹಣ ಕೇಳ್ತಾರೆಂಬ ಡಿಕೆ ಮುಂದೆ ಜನ ದೂರು ಕೊಟ್ಟಿದ್ದಾರೆ. ಈ ಕುರಿತಂತೆ ತಕ್ಷಣವೇ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡುವಂತೆ ಡಿಕೆ ಸೂಚನೆ ಕೊಟ್ಟಿದ್ದಾರೆ. ಡಿಕೆ ಸಂವಾದದಲ್ಲಿ ಮಹಿಳೆಯೊಬ್ಬರು ಅಳಲು ತೋಡ್ಕೊಂಡಿದ್ದಾರೆ. 6 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಡಿಕೆ ಬಳಿ ತಿಳಿಸಿದ್ದಾರೆ. ವೇದಿಕೆಯಲ್ಲೇ ಅಧಿಕಾರಿಗೆ ಕರೆ ಮಾಡಿ ಮಾಹಿತಿ ಪಡ್ಕೊಂಡಿದ್ದಾರೆ. ಇದೇ ವೇಳೆ ಮನೆ ಕೊಡ್ತೀವಿ ಅಂತ 1 ಲಕ್ಷ ಪಡೆದಿದ್ದಾರೆ ಅಂತ ಮಹಿಳೆ ಅಳಲು ತೋಡ್ಕೊಂಡಿದ್ದಾರೆ. ಬೆಂಗಳೂರಿನ ಮನೆಯೊಂದರಲ್ಲಿ ಸಿಲಿಂಡರ್ ಸ್ಫೋಟವಾಗಿ ನಿವೃತ್ತ ಯೋಧನಿಗೆ ಗಂಭೀರ ಗಾಯವಾಗಿದೆ. ಪೀಣ್ಯದ ಆಂಧ್ರಹಳ್ಳಿಯಲ್ಲಿ ಘಟನೆ ನಡೆದಿದ್ದು ನಿವೃತ್ತ ಯೋಧ ರುದ್ರೇಗೌಡ ಗಾಯಗೊಂಡಿದ್ದಾರೆ. ಚಾಮರಾಜನಗರದ ಹೊಂಗನೂರು ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ನಿರುಗಂಟಿ ಆತ್ಮಹತ್ಯೆ ಪ್ರಕರಣಕ್ಕೆ ತಲೆದಂಡವಾಗಿದೆ. ಪಿಡಿಒ ರಾಮೇಗೌಡ ಅಮಾನತು ಮಾಡಲಾಗಿದೆ. ಆತ್ಮಹತ್ಯೆ ಮಾಡಿಕೊಂಡ ಚಿಕ್ಕಸು ನಾಯಕ ಅವರ 27 ತಿಂಗಳ ವೇತನ ಬಾಕಿ ಇಟ್ಕೊಂಡಿದ್ದ ಹಿನ್ನೆಲೆಯಲ್ಲಿ ಸಸ್ಪೆಂಡ್ ಮಾಡಲಾಗಿದೆ.
ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ದಲಿತ ಸಮುದಾಯದಿಂದಲೇ ದಲಿತರಿಗೆ ಬಹಿಷ್ಕಾರ ಹಾಕಿದಂಥ ಆರೋಪ ಕೇಳಿಬಂದಿದೆ. ಕುಲದ ವಿರುದ್ಧ ಮಾತನಾಡಿ ಹಬ್ಬಕ್ಕೆ ಹಣ ಕೊಡದ ಕಾರಣಕ್ಕೆ ಗಂಜಾಂ ಗ್ರಾಮದ ಅಂಬೇಡ್ಕರ್ ಕಾಲೋನಿಯ 7 ಕುಟುಂಬಗಳಿಗೆ ಬಹಿಷ್ಕಾರ ಹಾಕಲಾಗಿದೆ. ಹಾಸನಾಂಬೆ ದರ್ಶನೋತ್ಸವ 9ನೇ ದಿನಕ್ಕೆ ಕಾಲಿಟ್ಟಿದೆ. ಮುಂಜಾನೆಯಿಂದ ಸಾಲಿನಲ್ಲಿ ನಿಂತ ಭಕ್ತರು ದರ್ಶನ ಪಡೆದಿದ್ದಾರೆ. ವಾರಾಂತ್ಯದ ಹಿನ್ನೆಲೆಯಲ್ಲಿ ಇಂದು ಕೂಡ ಭಾರಿ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವಂತ ನಿರೀಕ್ಷೆ ಇದೆ. ನಿನ್ನೆ ಒಂದೇ ದಿನ 3 ಲಕ್ಷ ಭಕ್ತರು ಹಾಸನಾಂಬೆ ದೇವಿ ದರ್ಶನ ಪಡೆದಿದ್ದಾರೆ. ಹಾಸನಾಂಬೆ ದೇವಿಯ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿರೋದ್ರಿಂದ ಹಾಸನ ಜಿಲ್ಲಾಡಳಿತ ಶಿಷ್ಟಾಚಾರ ದರ್ಶನದಲ್ಲಿ ಮಹತ್ವದ ಮಾರ್ಪಾಡು ಮಾಡಿದೆ. ಸಚಿವರ ಪತ್ರ ಹಿಡಿದು ಶಿಷ್ಟಾಚಾರದಡಿ ದರ್ಶನಕ್ಕೆ ಬರುವವರಿಗೆ ಬ್ರೇಕ್ ಹಾಕಲಾಗಿದೆ. ಹಾಸನಾಂಬೆ ದರ್ಶನಕ್ಕೆ ಬರ್ತಿರುವಂತಹ ಭಕ್ತರಿಗೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡಿದ್ದಾರೆ. ಯಾವುದೇ ಆತರ ಮಾಡ್ಕೊಳ್ಬೇಡಿ, ಸರದಿ ಸಾಲಿನಲ್ಲಿ ಬಂದು ಹಾಸನಾಂಬೆ ದೇವಿಯ ದರ್ಶನ ಪಡೀರಿ ಅಂತ ಹೇಳಿದ್ದಾರೆ. ಮಕ್ಕಳಾಗಲಿ ಅಂತ ಹರಕೆ ಹೊತ್ತಿದಂತ ಬೆಂಗಳೂರಿನ ದಂಪತಿ ಹಾಸನಾಂಬೆಗೆ ಹರಕೆ ತೀರಿಸಿದ್ದಾರೆ. ಮದುವೆಯಾಗಿ 10 ವರ್ಷಗಳಾದರೂ ಕೂಡ ಮಕ್ಕಳಾಗಿರಲಿಲ್ಲ. 2 ವರ್ಷಗಳ ಹಿಂದೆ ದೇವಿಗೆ ಹರಕೆ ಹೊತ್ತಿದ್ವಿ. ದೇವಿ ಆಶೀರ್ವಾದದಿಂದ ನಮಗೆ ಅವಳಿ ಮಕ್ಕಳಾಗಿವೆ ಅಂತ ದಾಮಿನಿ ದಂಪತಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಹಾಸನಾಂಬೆಯ ದರ್ಶನಕ್ಕೆ ಬೆಂಗಳೂರಿನಲ್ಲಿ ತೆರಳುವ ವಿಶೇಷ ಬಸ್ಗಳ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ವಿಶೇಷ ಬಸ್ ಬದಲಾಗಿ ಜಿಲ್ಲೆಗೆ ತೆರಳುವ ಬಸ್ಗಳು ಮಾತ್ರ ಸಂಚರಿಸ್ತಾ ಇದೆ. ಇದೇ ವೇಳೆ ಹಾಸನ ನಗರದ ಹೊರವಲಯದಲ್ಲೇ ಬಸ್ಗಳನ್ನು ನಿಲ್ಲಿಸಲು ಸೂಚನೆ ಕೊಡಲಾಗಿದೆ. ಜಿಎಸ್ಟಿ ನಿಯಮಗಳನ್ನು ಸರಳೀಕರಣ ಮಾಡಿರುವುದರಿಂದ ಜನರು ಹೆಚ್ಚು ಉಪಯೋಗ ಪಡಿತಾ ಇದ್ದಾರೆ ಅಂತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಅಂಗಡಿ ಮಾಲೀಕರ ಜಿಎಸ್ಟಿ ನೋಂದಣಿ ಕೂಡ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಚಿವ ಪಿಯೂಷ್ ಗೋಯಲ್, ಜಿಎಸ್ಟಿ ಪರಿಷ್ಕರಣೆಯಿಂದಾಗಿ ಎಲ್ಲಾ ವರ್ಗದ ಜನರಿಗೂ ಉಳಿತಾಯವಾಗಿದೆ. ಪರೋಕ್ಷ ತೆರಿಗೆಯಲ್ಲಿ 2.5 ಲಕ್ಷ ಕೋಟಿ ಮಾರುಕಟ್ಟೆಗೆ ಬಂದಿದೆ ಎಂದಿದ್ದಾರೆ. ಅಂತಾರಾಷ್ಟ್ರೀಯ ಸಮಸ್ಯೆಗಳ ನಡುವೆ ಭಾರತದ ಆರ್ಥಿಕತೆ ವೇಗವಾಗಿ ಬೆಳೀತಾ ಇದೆ ಎಂದಿದ್ದಾರೆ. ದೇಶ ತೊರೆಯುವಂತೆ ಪಾಕಿಸ್ತಾನದಲ್ಲಿರುವಂತಹ ಅಫ್ಘಾನಿಸ್ತಾನದವರಿಗೆ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ನೆಲ 250 ಮಿಲಿಯನ್ ಪಾಕಿಸ್ತಾನಿಯರಿಗೆ ಮಾತ್ರ ಅಂತ ಹೇಳಿದ್ದಾರೆ. ಅಫ್ಘಾನಿಸ್ತಾನ ಭಯೋತ್ಪಾದಕರಿಗೆ ನೆರವು ನೀಡ್ತಾ ಇದೆ ಎಂದು ಆರೋಪ ಮಾಡಿರುವಂತಹ ಖ್ವಾಜಾ ಭಾರತವು ಪ್ರಾಕ್ಸಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ದಕ್ಷಿಣ ಭಾರತದ ನಟಿಯರ ನಕಲಿ ಮತದಾರರ ಗುರುತಿನ ಚೀಟಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ತಮನ್ನಾ ಭಾಟಿಯಾ, ಸಮಂತಾ ಪ್ರಭು, ರಕುಲ್ ಪ್ರೀತ್ ಸಿಂಗ್ ಅವರ ಹೆಸರಿನಲ್ಲಿರುವಂತಹ ನಕಲಿ ಮತದಾರರ ಗುರುತಿನ ಚೀಟಿ ವೈರಲ್ ಆಗಿದೆ. ಹೈದರಾಬಾದ್ನ ಮಧುರಾ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಭಾರತದಿಂದ ಪಲಾಯನ ಮಾಡಿದಂಥ ವಜ್ರದ ವ್ಯಾಪಾರಿ ಮೆಹುಲ್ ಚೋಕ್ಸಿಯನ್ನ ಮರಳಿ ಕರೆತರುವಂತಹ ಭಾರತದ ಪ್ರಯತ್ನಗಳಿಗೆ ಕೊನೆಗೂ ಫಲ ಸಿಕ್ಕಿದೆ. ಬೆಲ್ಜಿಯಂನ ಆಂಟ್ವೆರ್ಪ್ ನ್ಯಾಯಾಲಯವು ಚೋಕ್ಸಿಯನ್ನ ಭಾರತಕ್ಕೆ ಹಸ್ತಾಂತರ ಮಾಡೋಕೆ ಆದೇಶ ನೀಡಿದೆ. ಬೆಲ್ಜಿಯಂ ಅಧಿಕಾರಿಗಳು ಅವರನ್ನ ಬಂಧಿಸಿದ್ದು ಮಾನ್ಯವಾಗಿದೆ ಅಂತ ತನ್ನ ಆದೇಶದಲ್ಲಿ ಹೇಳಿದೆ. ಗುಜರಾತ್ನ ಸಬರ್ಕಾಂತ ವಜ್ರಾ ಗ್ರಾಮದಲ್ಲಿ 2 ಗುಂಪುಗಳ ನಡುವೆ ಘರ್ಷಣೆ ಆಗಿದೆ. ಬಳಿಕ ಹಲವಾರು ವಾಹನಗಳಿಗೆ ಬೆಂಕಿ ಹಚ್ಚಿ ಧ್ವಂಸಗೊಳಿಸಲಾಗಿದೆ. ಸುಮಾರು 110ರಿಂದ 120 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಈ ಘಟನೆಯಲ್ಲಿ 20ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು, 10ಕ್ಕೂ ಹೆಚ್ಚು ಕಾರುಗಳು ಮತ್ತು ಕೆಲವು ಮನೆಗಳ ಗಾಜುಗಳನ್ನು ಒಡೆಯಲಾಗಿದೆ. ನಾಳೆಯಿಂದ ಆಸ್ಟ್ರೇಲಿಯಾ ಭಾರತ ನಡುವಿನ ಏಕದಿನ ಕ್ರಿಕೆಟ್ ಸರಣಿ ಆರಂಭವಾಗಲಿದೆ. ಪರ್ತ್ನಲ್ಲಿ ಮೊದಲ ಪಂದ್ಯ ನಡೆಯಲಿದೆ. ಶುಭ್ಮನ್ ಗಿಲ್ ಏಕದಿನ ಕ್ರಿಕೆಟ್ನ ನಾಯಕನಾಗಿ ಪದಾರ್ಪಣೆ ಮಾಡಲಿದ್ದಾರೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ತಂಡಕ್ಕೆ ಮರಳಿದ್ದಾರೆ. ಉಭಯ ತಂಡಗಳ ನಡುವೆ 3 ಏಕದಿನ ಪಂದ್ಯ ಹಾಗೂ 5 ಟಿ20 ಪಂದ್ಯಗಳು ನಡೆಯಲಿವೆ. ಕಾಂತಾರ ಅಧ್ಯಾಯ 1ರಲ್ಲಿ ಯಶಸ್ವಿಯಾಗಿ ಚಿತ್ರತಂಡ ಗೆದ್ದು ಬೀಗ್ತಾ ಇದೆ. ಚಿತ್ರದ ನಾಯಕ ಹಾಗೂ ನಿರ್ದೇಶಕ ರಿಷಬ್ ಶೆಟ್ಟಿ ಚಿತ್ರ ಸೂಪರ್ ಹಿಟ್ ಆದ ಬೆನ್ನಲ್ಲೇ ವಾರಣಾಸಿಯಲ್ಲಿ ನಡೆದ ಗಂಗಾ ಆರತಿಯಲ್ಲಿ ಪಾಲ್ಗೊಂಡಿದ್ದಾರೆ. ಕಾಶಿಯಲ್ಲಿ ಡಿವೈನ್ ಸ್ಟಾರ್ ಕಂಡ ಅಭಿಮಾನಿಗಳು ಖುಷಿಯಾಗಿದ್ದಾರೆ.